ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ರುಚಿಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಬಿಸಿಬೇಳೆ ಭಾತ್ ಟೈಪ್ ಇದು. ಆದರೆ ಅಕ್ಕಿ ಬದಲಿ ಬ್ರೋಕನ್ ವೀಟ್ ಅಂದರೆ ಗೋಧಿ ದಪ್ಪನ್ನು ನುಚ್ಚಿದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಶುಗರ್ನವರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಭಾಳ ಅನುಕೂಲ. ಅದು ಹೇಗೆ ಅಂತ ತೋರಿಸ್ತೀನಿ. ಸಣ್ಣ ಕುಕ್ಕರು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಇದ್ದಾರೆ. ಜೀರಿಗೆ, ಒಣಮೆಣಸಿನ್ಕಾಯಿ, ಹಿಂಗು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು. ಇವಾಗ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ದಪ್ಪ ಮೆಣಸಿನ್ಕಾಯಿ, ಬೀನ್ಸು, ಇದಕ್ಕೆ ಶೇಂಗಾ ಮತ್ತು ಬಟಾಣಿ ಇದ್ದು ಕೂಡ ಹಾಕ್ಬೋದು. ಆಮೇಲೆ ಆಲೂಗಡ್ಡೆ, ರುಚಿ ತಕ್ಕಷ್ಟು ಉಪ್ಪು, ಈ ಲೋಟದಿಂದ 2 ಲೋಟ ತೊಗರಿಬೇಳೆ, 2 ಲೋಟ ಬ್ರೋಕನ್ ವೀಟ್, ಅದಕ್ಕೆ 1ಕ್ಕೆ 2 ನೀರು ಹಾಕಬೇಕು. ಅಂದರೆ 4 ಲೋಟ ಆಯಿತು, 8 ಲೋಟ ನೀರು ಹಾಕಬೇಕು. ಮೇಲೆ ಒಂದು 4 ಲೋಟ ಹಾಕಬೇಕು. ಯಾಕಂದರೆ ತರಕಾರಿ ಅದೆಲ್ಲ ಇತ್ತು, ಬೆಂದು ಮೆತ್ತಗಾಗಬೇಕಂತ ಒಂದು 3 ಅಥವಾ 4 ಲೋಟ ಹಾಕ್ಬೋದು. ನಾನು ಇದರಿಂದ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ ನೀರು. ಇದು ನೀರು ಹೆಸರು ಬರಬೇಕು. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಇದಕ್ಕೆ. ಇವಾಗ ಇದು ಹೆಸರು ಬಂದಿದೆ. ಇದಕ್ಕೆ ಉಪ್ಪು, ತರಕಾರಿ ಎಲ್ಲ ಹಾಕಿವಿ. ಈಗ ಅದಕ್ಕೆ ತಕ್ಕಷ್ಟು ಖಾರ, 2 ಚಮಚ ಖಾರ, ಟೀ ಸ್ಪೂನಿಂದ 2 ಸ್ಪೂನ್ ಖಾರ, ಎದರಲ್ಲೇ ಹಾಕಿವಿಲ್ಲ, ಅದೇ ಸ್ಪೂನಿಂದ 2 ಸ್ಪೂನ್ ಹುಳಿ ಪುಡಿ. ಇದು ಹುಳಿ ಪುಡಿ ಅಂತೀವಿ. ಈ ಹುಳಿ ಪುಡಿನ ಇದಕ್ಕೆ ಏನೇನು ಹಾಕಿ ಮಾಡಿವಿ ಎಂಬುದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಏನೇನು ಹಾಕಿ ಮಾಡೀನಿ ಅಂತ. ನಮಗೆ ರುಚಿ ತಕ್ಕಷ್ಟು ಹುಳಿ, ಸ್ವಲ್ಪ ಕೈ ಆಡಬೇಕು. ಇದೆಲ್ಲ ಹಾಕಿ ಈಗ ಈ ರವಾ ಬ್ಯಾಳಿ ಎಲ್ಲ 2 ಸಲ ತೊಳೆದು ಇಟ್ಕೊಂಡಿವಿ ಕ್ಲೀನಾಗಿ. ಅದನ್ನು ಹಾಕೋದು. ಅಕ್ಕಿ, ತೊಗರಿಬೇಳೆ ಹಾಕಿ ಏನು ಮಾಡ್ತೀವಿ ಆ ಟೈಪೇ. ಆದರೆ ಇದು ಬ್ರೋಕನ್ ವೀಟ್, ಗೋಧಿ ರವೆ, ದಪ್ಪ ರವೆ ಹಾಕಿ ಮಾಡೋದ್ರಿಂದ ಶುಗರ್ನವ್ರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಇದು ಭಾಳ ಚೆನ್ನಾಗಿರ್ತದೆ. ಸ್ವಲ್ಪ ಆರಾಮಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಬೋದು. ಅಕ್ಕಿ ಹಾಕಿ ಮಾಡಿದರೆ ಸ್ವಲ್ಪ ನಾವು ನೋಡಿ ತಿನ್ಬೇಕಾಗ್ತದೆ ಶುಗರ್ ಇದ್ದವರು. ಈಗ ಮುಚ್ಚಿಟ್ಬಿಡೋದು. ಒಂದು 4 ವಿಸಿಲ್ ಬರೋ ತನಕ ಇಡೋದು. 4 ವಿಸಿಲ್ ಬಂದಮೇಲೆ ಮತ್ತೆ ತೋರಿಸ್ತೀವಿ. ಇದು 4 ವಿಸಿಲ್ ಆಗಿದೆ. ಇವು ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಆಯಿತು 4 ವಿಸಿಲು. ಇವಾಗ ತೋರಿಸ್ತೀನಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಮೆತ್ತಗಾಗಿದೆ. ಇದಕ್ಕೆ ಇನ್ನೊಂದು ಹೇಳ್ತೀನಿ, ಇನ್ನೊಂದೇನು ಹಾಕಬೇಕು. ಇದನ್ನೆಲ್ಲ ತೆಗೆದು ತೋರಿಸಿದ್ಮೇಲೆ ಇವಾಗ ಇದಕ್ಕೊಂದು 2 ಚಮಚ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಕಲಸಿ ಎಲ್ಲ ಕೆಳಗೆ ಮೇಲೆ
ಬೇಯಿಸ್ಬೇಕು. ಇವಾಗ ಸರ್ವ್ ಮಾಡೋದು ತೋರಿಸ್ತೀನಿ. ಇಲ್ಲಿ ಸಂಡಿಗೆ ಇದೆ, ಈ ರೀತಿ ಸಂಡಿಗೆ ಕರ್ಕೋಬೋದು, ಮೆಣಸಿನ್ಕಾಯಿ ಕರ್ಕೋಬೋದು, ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಕೂಡ ಕರಿಬೋದು. ಬಿಸಿಬೇಳೆ ಬ್ರೋಕೆನ್ ರವದ ಭಾತ್, ಗೋಧಿ ದಪ್ಪನ ಉಚ್ಚಿನ ಭಾತು. ಇದು ಶುಗರ್ನವರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಬಹಳ ಒಳ್ಳೆಯದು. ಇದೆಲ್ಲ ನಿಮ್ಗೆ ಇಷ್ಟ ಆದರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.